ವೈದ್ಯರು ಆಂಬ್ಯುಲೆನ್ಸ್ ಚಾಲಕರಿಲ್ಲದೆ ರೋಗಿ ಸಾವು, ಶವ ಬಿಟ್ಟು ರಸ್ತೆ ತಡೆದು ಬೃಹತ್ ಪ್ರತಿಭಟನೆ. ಡಿಎಚ್ಒ ಅಮಾನತಿಗೆ ಆಗ್ರಹ, ಮೃತನ ಕುಟುಂಬಕ್ಕೆ ಪರಿಹಾರದ ಭರವಸೆ. ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಹಾಗೂ ಆಂಬ್ಯುಲೆನ್ಸ್ ಚಾಲಕರಿಲ್ಲದ ಕಾರಣ ಹೃದಯಾಘಾತಕ್ಕೊಳಗಾದ ವ್ಯಕ್ತಿಯೊಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದ ಗ್ರಾಮಸ್ಥರು ಶವವನ್ನ ರಸ್ತೆಯಲ್ಲಿಟ್ಟು ಬಾಲ್ಕಿ ಹುಮ್ನಾಬಾದ್ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಿದರು. ಗ್ರಾಮದ ನಿವಾಸಿ ತುಕಾರಾಮ್ ನಿಂಭೋರೆ ಎಂಬುವವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಸಕಾಲಕ್ಕೆ ಚಿಕಿತ್ಸೆ ನೀಡಲು ಆಸ್ಪತ್ರೆಯಲ್ಲಿ ವೈದ್ಯರು ಇರಲಿಲ್ಲ ಹಾಗೂ ಆಂಬ್ಯುಲೆನ್ಸ್ ಓಡಿಸಲು ಚಾಲಕನಿರಲಿಲ್ಲ. ಇದೇ ಸಾವಿಗೆ ಪ್ರಮುಖ ಕಾರಣ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ರಸ್ತೆಯ ಮೇಲೆ ಶವವನ್ನ ಇಟ್ಟು ಸುಮಾರು 1 ಗಂಟೆಗಳ ಕಾಲ ನಿರಂತರವಾಗಿ ಪ್ರತಿಭಟನೆ ನಡೆಸಿದರು. ಆಡಳಿತ ವೈಫಲ್ಯದ ಆರೋಪ ಮತ್ತು ಬೇಡಿಕೆಗಳು. ದುಬಲಗುಂಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೂಕ್ತ ಚಿಕಿತ್ಸೆ ಸಿಗುತ್ತಿಲ್ಲ ಎಂದು ಆರೋಪಿಸಿದ ಗ್ರಾಮಸ್ಥರು ಈ ಹಿಂದೆಯೂ ಅನೇಕ ಬಾರಿ ಆಸ್ಪತ್ರೆಗೆ ಖಾಯಂ ಆಂಬ್ಯುಲೆನ್ಸ್ ಚಾಲಕನನ್ನ ನೇಮಿಸುವಂತೆ ಮನವಿ ಮಾಡಲಾಗಿತ್ತು. ಆದರೆ ಜಿಲ್ಲಾ ವೈದ್ಯಾಧಿಕಾರಿಗಳು ಡಿಎಚ್ಒ ಇದನ್ನು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇದು ಸಂಪೂರ್ಣವಾಗಿ ಜಿಲ್ಲಾಡಳಿತ ಹಾಗೂ ವೈದ್ಯಾಧಿಕಾರಿಗಳ ವೈಫಲ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಿರ್ಲಕ್ಷ್ಯ ಮೆರೆದ ಜಿಲ್ಲಾ ವೈದ್ಯಾಧಿಕಾರಿಗಳನ್ನ ತಕ್ಷಣವೇ ಅಮಾನತು ಮಾಡಬೇಕು ಅಥವಾ ಅವರು ರಾಜೀನಾಮೆ ನೀಡಬೇಕು. ಮೃತನ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಮೃತನ ಕುಟುಂಬದ ಓರ್ವ ಸದಸ್ಯರಿಗೆ ಆರೋಗ್ಯ ಕೇಂದ್ರದಲ್ಲಿಯೇ ಉದ್ಯೋಗ ಕಲ್ಪಿಸಿಕೊಡಬೇಕು. ಆಸ್ಪತ್ರೆಗೆ ಖಾಯಂ ವೈದ್ಯಾಧಿಕಾರಿ ಹಾಗೂ ಆಂಬ್ಯುಲೆನ್ಸ್ ಚಾಲಕನನ್ನು ತಕ್ಷಣ ನೇಮಿಸಬೇಕು ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದರು. ಜನಪ್ರತಿನಿಧಿಗಳ ಭೇಟಿ ಮತ್ತು ಭರವಸೆ. ವಿಷಯ ತಿಳಿದು ಘಟನಾ ಸ್ಥಳಕ್ಕೆ ಶಾಸಕ ಸಿದ್ದು ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರಾಜ್ ಬೋಜಗುಂಡಿ, ಉಪಾಧ್ಯಕ್ಷ ರಾಮಣ್ಣ ನರಸಗುಂಡಿ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಪರಮೇಶ್ವರ್ ಕಾಳಮಂದರ್ಗಿ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಅಶೋಕ್ ಕುಮಾರ್ ಚಳಕಾಪುರಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಅನಿಲ್ ಪಾಸರ್ಗಿ, ವಿಜಯ್ ಕುಮಾರ್ ವನಾತಿ, ಅಕ್ರಮ್ ಸೌದಾಗಾರ್, ಮಾಣಿಕ್ ಬೋಲಾ, ಶ್ರೀರಂಗ ಬೋಲಾ, ಪ್ರಭು ನೆಳಗಿ ಸೇರಿದಂತೆ ಗ್ರಾಮದ 100 ಜನರು ಪಾಲ್ಗೊಂಡಿದ್ದರು. ಘಟನೆ ನಡೆದಿದೆ ಸರ್, ಅದರ ಬಗ್ಗೆ ಇಂದು ಬೆಳಗ್ಗೆ ನಮ್ಮ ದುಬಲಗುಂಡಿ ಗ್ರಾಮದಲ್ಲಿ ಬೆಳಗ್ಗೆ 9 ಗಂಟೆ 10 ಗಂಟೆಗೆ ಏನು ತುಕಾರಾಮ್ ಅವರು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದ್ದ ಕಾರಣ ಇಲ್ಲಿನ PC ಸೆಂಟರ್ ಹಾಸ್ಪಿಟಲ್ಗೆ ಹೋದಾಗ ಏನು ಡಾಕ್ಟರು ಫಸ್ಟ್ ಏಡ್ ಮಾಡಿ ಅವರಿಗೆ ಹೈಯರ್ ಸೆಂಟ್ರಿಗೆ ಕಳಿಸ್ಬೇಕಂತ ಹೇಳಿದರು. ಆ ಒಂದು ಸಮಯದಲ್ಲಿ ಶಿಫ್ಟ್ ಮಾಡಬೇಕಂದಾಗ ಆಂಬ್ಯುಲೆನ್ಸು ಇತ್ತು, ಆದರೆ ಅದಕ್ಕೆ ಆಂಬ್ಯುಲೆನ್ಸ್ ಡ್ರೈವರ್ ಇದ್ದಿಲ್ಲ. ಸುಮಾರು 40 ನಿಮಿಷ ಅಲ್ಲೇ ವೇಟ್ ಮಾಡಿದಾಗ ಆಂಬ್ಯುಲೆನ್ಸ್ ಡ್ರೈವರ್ ಬರ್ಲಿಕ್ಕೆ ಲೇಟ್ ಆಗಿದ್ದ ಕಾರಣ ಇವತ್ತು ಅವರ ಒಂದು ನಿಧನ ಆಗಿದೆ. ಇವತ್ತು ಬಹಳ ದುಃಖದ ಸಂಗತಿ ಅಂತ ನಾವೆಲ್ಲರೂ ಕೂಡ ಹೇಳ್ಬೋದು. ಇವತ್ತು ಅದರಾಗಿ ಎಲ್ಲ ನಮ್ಮ ದುಬಲಗುಂಡಿ ಗ್ರಾಮದ ಎಲ್ಲ ಮುಖಂಡರುಗಳು, ಎಲ್ಲ ಸಮಾಜದ ಬಾಂಧವರುಗಳು ಕೂಡ ಇದೇ ಥರ ನಾಟನೆ ಸರಿ ಆಗ್ತಾ ಇದೆ, ನಮಗೆ ನ್ಯಾಯ ಬೇಕಂತ ಏನು ರಸ್ತೆ ತಡೆ ಮಾಡಿದ್ರು. ಗೊತ್ತಾ, ದೂರವಾಣಿ ಮುಖಾಂತರ ಮಾತಾಡಿ ಅವರಿಗೆ ಎಲ್ಲರೂ ಸಮಕ್ಷದಾಗೆ ಸ್ಪೀಕರ್ ಇಟ್ಟು ಮಾತಾಡಿದಾಗ ಅವರು ಕೂಡ ಹೇಳಿದರು ನ್ಯಾಯ ಒದಗಿಸುವಂಥ ಕೆಲಸ ಮಾಡಿಕೊಡ್ತೇವೆ. ಮತ್ತು ಇಲ್ಲಿಂದ ಉಸ್ತುವಾರಿ ಸಚಿವರಿಗೆ ಕೂಡ ಮಾತಾಡಿದ್ದು, ಮತ್ತು ಇಲ್ಲಿನ ಏನು ಜಿಲ್ಲಾಧಿಕಾರಿಗಳು, ಬೀದರ್ ಜಿಲ್ಲೆ ಜಿಲ್ಲಾಧಿಕಾರಿಗಳಿದ್ದಾರೆ, ಎಲ್ಲರ ಸಮಕ್ಷದಲ್ಲೇ ತಮ್ಮ ಬೇಡಿಕೆಗಳೇನಿದ್ದು ಇವತ್ತು ಸರ್ಕಾರದಿಂದ ಏನು ಮರಣ ಹೊಂದಿದಂಥ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಸಿಗಬೇಕು. ಮತ್ತು ಅವ್ರ ಮನೆಯಲ್ಲಿ ಯಾರು ಒಬ್ಬರಿಗಾಗಿದ್ರೆ ಒಂದು ಸರ್ಕಾರ ನೌಕರಿ ಆಗಬೇಕು. ಮತ್ತು ಏನು ಇಲ್ಲಿ ನ್ಯೂನತೆಗಳಿದೆ ಸರ್ಕಾರಿ ಇದು ಹಾಸ್ಪಿಟಲ್ PSC ಸೆಂಟರ್ನಲ್ಲಿ ಇವತ್ತು D ಗ್ರೂಪ್ ಇರ್ಬೋದು, ಡಾಕ್ಟರ್ ಇರ್ಬೋದು, ನರ್ಸಸ್ ಇರ್ಬೋದು, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಎಲ್ಲನೂ ಕೂಡ ಸರ್ಕಾರಕ್ಕೆ ಗಮನಕ್ಕೆ ತೊಗೊಂಡು ಬಂದಿದ್ದು. ಸರ್ಕಾರನೂ ಕೂಡ ಇವತ್ತು ಸ್ಪಂದನೆ ಮಾಡಿ ಏನೇನು ಇವತ್ತು ಸೌಲಭ್ಯಗಳು ಬೇಕು ಮತ್ತು ಅವ್ರ ಫ್ಯಾಮಿಲಿಯವರಿಗೆ ಏನು ಸರ್ಕಾರದಿಂದ ಬರ್ತದ, ಸರ್ಕಾರ ನಿಯಮ ಪ್ರಕಾರ ಸರ್ಕಾರದಿಂದ ಬರ್ತದ ಅಂತ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ದೂರವಾಣಿ ಮುಖಾಂತರ ನಮಗೂ ಕೂಡ MLC ಅವರಿಗೂ ಕೂಡ ಹೇಳಿದ್ದಾರೆ. ಅದರಂತೆ ಇವತ್ತು ಎಲ್ಲರೂ ಕೂಡ ಒಪ್ಪಿ ಈ ಧರಣಿಯನ್ನು ವಾಪಸ್ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಮುಂದೆ 2-3 ದಿವಸದಲ್ಲಿ ಉಸ್ತುವಾರಿ ಸಚಿವರು ಈಗಾಗಲೇ
ಚಿತ್ರದುರ್ಗಕ್ಕಿದ್ದಾರಂತ. ಅವರು ಕೂಡ ನಾಳೆಗೆ ನಾಡಿದ್ದು ಬರ್ತಾ ಅಂತಂದ್ರೆ 3 ದಿವಸ ಒಳಗಾಗಿ ಬಂದು ಅವ್ರ ಮನೆಗೆ ಭೇಟಿ ಕೊಟ್ಟು ಇಲ್ಲಿ ಏನು ಇದಾಗಿದೆ ಅವರು ಕೂಡ ನ್ಯಾಯ ಒದಗಿಸುವಂಥ ಕೆಲಸ ಮಾಡಿಕೊಡ್ತಿದ್ದಾರೆ ಅಂತ ದೂರವಾಣಿ ಮೂಲಕ ಅವರು ಕೂಡ ಹೇಳಿದ್ದಾರೆ. ಸರ್ ಸ್ಟಾಫ್ ಕೂಡ ಇಲ್ಲ ಮತ್ತು ಪರ್ಮನೆಂಟ್ ವೈದ್ಯರು ಕೂಡ ಇಲ್ಲ ಅಂತ ಒಂದು ಹೇಳ್ತಾ ಇದ್ದಾರೆ. ಇಲ್ಲಿ ಈಗಾಗಲೇ DH ಅವರು ಕೂಡ ಬಂದಿದ್ದರು. ಅಲ್ಲಿ ಏನು ನ್ಯೂನತೆಗಳಿದೆ, ಇನ್ನೊಂದು ಎಡಿಷನಲ್ ಡಾಕ್ಟರ್ಸ್ ಬೇಕಾದರೂ ಕೂಡ ಆಗ್ತಾ ಅಂದಿದ್ದಾರೆ. ಮತ್ತು ಏನು ಒಂದು D ಗ್ರೂಪು ಮತ್ತು ಏನೇನು ಬೇಕು, ಮತ್ತು ಇನ್ನೊಂದು 24x7 ಅಂತಂದರೆ 2 ಆಂಬುಲೆನ್ಸ್ ಮ್ಯಾಗ ಡ್ರೈವರು ಈಗಾಗಲೇ ಒಬ್ಬರು ಇದ್ದಾರೆ. ಈಗ ಒಬ್ಬರು ಇದ್ದಾರೆ ಅಂತಂದ್ರೆ ಅವರು 12 ಗಂಟೆ 12 ತಾಸು ಆಗಿನ ಮ್ಯಾಕೆ ಮತ್ತು ಮುಂದೆ 12 ಗಂಟೆಗೆ ಯಾರೂ ಕೂಡ ಇಲ್ಲ. ಅದಕ್ಕೆ ಇನ್ನೊಂದು ಕೂಡ ಎಡಿಷನಲ್ ಆಗಿ ಒಂದು ಡ್ರೈವರು ಕೂಡ ಕೊಡ್ತಾ ಅಂತಿದ್ದಾರೆ. ಇವತ್ತು ಏನೇನು ನ್ಯೂನತೆಗಳಿದೆ ಎಲ್ಲನೂ ಕೂಡ ಕಾಂಟ್ಯಾಕ್ಟ್ ಬೇಸ್ ಡಾಕ್ಟರ್ಸ್ ಇದ್ದಾರೆ, ಪರ್ಮನೆಂಟ್ ಡಾಕ್ಟರ್ಸ್ ಇಲ್ಲ ಅಂತ ಹೇಳ್ತಾರೆ. ಈಗಾಗಲೇ ತಾವು ನೋಡಿ ಎಲ್ಲ ಕಡೆ ಡಾಕ್ಟರ್ ಶಾರ್ಟೇಜ್ ಇದ್ದ ಕಾರಣ ಎಲ್ಲ ಕಡೆ ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ಕೊಡ್ತಾ ಇದ್ದಾರೆ. ಗೊತ್ತಾ, ನಮಗೇನು ಕಾಂಟ್ಯಾಕ್ಟ್ ಬೇಸಿಸ್ ಇರಲಿ, ಪರ್ಮನೆಂಟ್ ಡಾಕ್ಟರ್ಸ್ ಇರಲಿ, ನಮ್ಗೆ ಇಲ್ಲಿ ಡ್ಯೂಟಿ ಮಾಡೋಂಥ ಡಾಕ್ಟರ್ ಬೇಕು, ರೋಗಿಗಳಿಗೆ ಬಂದಂಥ ತಪಾಸಣೆ ಮಾಡೋಂಥ ವೈದ್ಯ ಬೇಕು. ಮತ್ತು ಇನ್ನೊಬ್ಬರು ಆಯುಷ್ ಡಾಕ್ಟರ್ ಕೂಡ ಇಲ್ಲಿ ಬರ್ತಾ ಇದ್ದಾರೆ, ಅದನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಏನೇನು ಬೇಕು ಅವೆಲ್ಲವೂ ಕೂಡ ಮಾಡೋಣ ಅಂತ ಹೇಳಿದ್ದಾರೆ. ಸರ್ ಕುಟುಂಬಸ್ಥರಿಗೆ ಏನು ಇದು ಈಗ ಕುಟುಂಬಸ್ಥರಿಗೆ ನೋಡಿ ಇವತ್ತೇನು ಸರ್ಕಾರದಿಂದ ಬರ್ತದ, ನಾನು ಕೂಡ ಈ ಕ್ಷೇತ್ರದ ಶಾಸಕನಾಗಿನಿ. ಇವತ್ತು ಅವ್ರಿಗೆ ಹೊಲ ಇತ್ತು ಅಂತಂದರೆ ಪಾಪ ಗಂಗಾ ಕಲ್ಯಾಣದಲ್ಲಿ ಯೋಜನೆಯಲ್ಲೇ ಕೊಡ್ಬೋದು. ಮತ್ತು ಬೇರೆ ಬೇರೆ ಈಗ ಎಷ್ಟು ಜನ ಅದ ಪಾಪ ಅವರಿಗೂ ಕೂಡ ನಮ್ಮ TSP ಇದನ್ನ ಯೋಜನೆಯಲ್ಲಿ ನಿಗಮದಲ್ಲಿ ಏನು ಯೋಜನೆಗಳು ಬರ್ತಾವ ಅವ್ರು ಯಾವುದಕ್ಕೆ ಇದಿರ್ತಾರ ಅದನ್ನು ಕೂಡ ನಾನು ಶಾಸಕನಾಗಿ ಅವ್ರ ಮನೆಗೆ ಒಂದು ಲೋನ್ ಮಾಡಿಸ್ಕೊಡ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ವೈಯಕ್ತಿಕ ಆಗು ಕೂಡ ನಾನು ಅವ್ರಿಗೆ ಸಹಾಯತ ಮಾಡ್ತೀನಿ. ಗುಲ್ಗುಂಡಿಯಲ್ಲಿ ಏನು ಇವತ್ತು ಬೆಳಗ್ಗೆ 9-9:30 ಗಂಟೆ ಏನು ಜೀವಾಗ ಇದು ಆಗಿದ್ದಾರೆ, ಅವರಿಗೆ ಮನೆದವರಿಗೆ ಅವರಿಗೆ ಆತ್ಮ ಶಾಂತಿ ಸಿಗಲ್ಲ. ಆಮೇಲೆ ಏನಪ್ಪ ಅಂದ್ರೆ ಅವ್ರದ್ದು ಇವತ್ತು ಅವರು ಒಂದು ಏನಪ್ಪ ಅಂದ್ರೆ ನಮ್ಮದು ವಿಠ್ಠಲ್ ರುಕ್ಮಿಣಿಯವ್ರು ಭಕ್ತ ಆಗಿದ್ದರು. ಅವರು ಇವತ್ತು ನೋಡಿ ಅವ್ರ ಮರಣ ಹೆಂಗಾಗಿದೆಯಪ್ಪ ಅಂದ್ರೆ ಇವತ್ತು ಒಂದು ಹಬ್ಬ ಇದೆ ವಿಠ್ಠಲ್ ರುಕ್ಮಿಣಿಯವ್ರದ್ದು. ಅದು ಏನಂದ್ರೆ ಏಕಾದಶಿ ಅವರು ಇದು ಮಾಡ್ಕೊಂಡು ಹೋಗ್ತಾ ಇದ್ರು, ಉಪವಾಸ ತೊಗೊಂಡು ಭಜನೆ ಮಾಡ್ಕೊತಾ ಹೋಗ್ತಾ ಇದ್ರು. ಅದರಲ್ಲಿ ಅವ್ರಿಗೆ ಇದು ಆಗಿದೆ. ಮತ್ತು ಅವ್ರಿಗೆ ಯಾವುದೇ ಕಾರಣಕ್ಕೆ ಡಾಕ್ಟ್ರೂ ಇದ್ದಿಲ್ಲ, ಆಂಬುಲೆನ್ಸ್ನೂ ಇದ್ದಿಲ್ಲ ಅಂತ ಹೇಳಿ ಊರು ಜನ ಏನು ಎಲ್ಲರೂ ಊರವ್ರು ಏನು ಯಾವ ರೀತಿ ನಮ್ಮ ಅಣ್ಣ ತಮ್ಮ ನಮ್ಮ ತಂದೆ ತೀರೋಗ್ಯಾರ ಅಂತ ಎಲ್ಲರೂ ಊರು ಜನ ಒಗ್ಗಟ್ಟಾಗಿ ಏನು ನ್ಯಾಯ ಕೊಡಿಸಪ್ಲೆ ತಾವು ಮಾಡಿರಿ. ಇದರಲ್ಲಿ ಶಾಸಕರು ಬಂದರು, ನಾನು MLC ಆಗಿ ಬಂದಿದ್ದೀನಿ. ಇದರಲ್ಲಿ ನಾವು ಏನೇನು ತಮಗೆ ನಾವು ಹೇಳಿದ್ದೆವು ಅದು ಎಲ್ಲ ನಾವು ಕೂಡಲೇ ಸರ್ಕಾರ ಜೊತೆ ಇನ್ಚಾರ್ಜ್ ಮಂತ್ರಿಯವರು 2-3 ದಿವಸ ಬರ್ತಾ ಅಂತ ಹೇಳಿದ್ದಾರೆ. ಅವ್ರಿಗೂ ಕರ್ಕೊಂಡು ತಂದು ಅವ್ರಿಗೆ ಏನು ನ್ಯಾಯ ಕೊಡಿಸ್ಬೇಕು, ಹಾಸ್ಪಿಟಲ್ಗಾಗಲಿ, ಡಾಕ್ಟರ್ ಆಗಲಿ, ಆಂಬುಲೆನ್ಸ್ ಆಗಲಿ, ಅದನ್ನು ನಾವು ಮಾಡ್ಕೊಳ್ಳೋಕೆ ಅನುಕೂಲ ಮಾಡಿಕೊಡ್ತೇವೆ. ಅದೇ ರೀತಿ ನಮ್ದು ಬಸವರಾಜ್ ಪಾಟೀಲ್ ಫೌಂಡೇಶನ್ ಸ್ಟೋರ್ನಿಂದ ಈಗಾಗಲೇ ನಾವು ಅವ್ರಿಗೆ ಹೇಳ್ತಾ ಇದ್ದೀನಿ. ಈಗ ನಂದು ಓನ್ ಇದರಲ್ಲಿ ಒಂದು 51,000 ರೂಪಾಯಿ ನಾವು ಅವ್ರಿಗೆ ನಮ್ಮ ಇದರಿಂದ ಬಸವರಾಜ್ ಪಾಟೀಲ್ ಫೌಂಡೇಶನ್ ಸ್ಟೋರ್ನಿಂದ ನಮ್ಮ ಇದರಿಂದ 51,000 ರೂಪಾಯಿ ಅವರಿಗೆ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.